ಯಾಕೆ ನಮ್ಮ ಅರವಿಂದ್ ಅವ್ರು ಹೀರೋ ಆಗೋಕ್ಕೆ ಪ್ರಯತ್ನ ಪಡಲಿಲ್ಲ? ಯಾಕೆಂದರೆ ನಾನು ಬಂದದ್ದು ನಾನು ಏನೇನೋ ಗೊತ್ತಿಲ್ಲ ಇಂಡಸ್ಟ್ರಿಗೆ ಬಂದವನು. ಇಷ್ಟು ಪಿಕ್ಚರ್ ಸಿಕ್ತು, ಅದ್ರ ಜೊತೆಗೆ ನಮ್ಮ ಮನೇಲಿ ಯಾರೂ ಸಪೋರ್ಟ್ ಇಲ್ಲ ಫಿಲ್ಮ್ ಫೀಲ್ಡ್ಗೆ. ನಿರ್ಮಾಪಕರು ನಿರ್ದೇಶಕರು ಯಾರು ಕರೀತಾರೆ ಅವ್ರು ಯಾವುದು ಮಿಸ್ ಮಾಡಿದೆ ಪಿಕ್ಚರ್ ಮಾಡ್ಕೊಂಡು ಹೋಗ್ತೇನೆ. ಇನ್ನು ನಾನು ಹೀರೋ ಮಾಡಿ ಸರ್ ನನಗೆ ಅಂತ ಹೆಂಗೆ ಕೇಳೋಕ್ಕಾಗುತ್ತೆ ಅವ್ರನ್ನ? ಆಫರ್ಗಳು ಬಂದೋ ಒಂದು 2-3 ಬಂದ್ವಿ, ಮಾಡೋಣಮ್ಮ ಅಂತ. ನನಗೆ ಇಲ್ಲ ಸರ್, ನಾನು ಹೀರೋ ಆಗೋಕ್ಕೆ ನನಗೆ ಇಷ್ಟ ಇಲ್ಲ. ಸುಮ್ಮನೆ ಆಮೇಲೆ ಪಿಕ್ಚರ್ ಫೇಲ್ಯೂರ್ ಆಯಿತು ಅಂದರೆ ಆಕೆ ತಗಿ ವಿಲನ್ ಕ್ಯಾರೆಕ್ಟ್ರು ಇಲ್ಲ ಅದೂ ಇಲ್ಲ, ಹಂಗಾಗಿ ಕೂತ್ಕೊಂಡ್ಬಿಡ್ತೀನಿ ನಾನು. ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ಬೇಡಪ್ಪ ಅಂತಂದೆ. ಎಂ ಪಿ ಶಂಕರ್ ಅವರು ಒಂದು ಸಾರಿ ನೆಕ್ಸ್ಟ್ ಪಿಕ್ಚರ್ ನನ್ನ ಪಿಕ್ಚರ್ಗೆ ಅರವಿಂದ್ ಹೀರೋ ಮಾಡಿಸ್ತೀನಿ ಶಿವಣ್ಣ ಅಂದರು. ಶಿವಣ್ಣನಿಗೆ ಈಗಲೂ ಗೊತ್ತಿದೆ ಅದು. ಇದು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಕ್ಕೆ ನಾನು ಎಲ್ಲೂ ಪ್ರೆಸ್ ಮೀಟು ಎಲ್ಲೂ ಪ್ರೆಸ್ನಲ್ಲಿ ಹೇಳದೇ ಇರೋದಕ್ಕೆ ಬಚಾವ್. ನಾನು ಹೇಳ್ಬಿಟ್ಟಿದ್ರೆ ಪ್ರಾಬ್ಲಮ್ ಆಗಿರೋದು. ಕರೆಕ್ಟ್. ಹಂಗೂ ಯಾರಿಗೆ ಗೊತ್ತಾಯಿತು? ನೆನಪು ಎಲ್ಲೋ ಒಂದು ಕಡೆ ಅವಾಗ ಉದ್ಯಮದಲ್ಲಿ ಒಂದು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಯಿತು. ಅರವಿಂದ್ ಒಬ್ಬ ಹೀರೋ ಬಂದ ಇಂಡಸ್ಟ್ರಿಗೆ, ಸಪೋರ್ಟಿಂಗ್ ರೋಲು ಕ್ಯಾರೆಕ್ಟರ್ ರೋಲ್ ಮಾಡ್ಕೊಂಡು ಬಂದಂಥ ಅರವಿಂದ್ ಒಬ್ಬ ಹೀರೋ ಆಗ್ತಾ ಇದ್ದಾನೆ. ಯಾಕೆ ನಮ್ಮ ಅರವಿಂದ್ ಅವ್ರು ಹೀರೋ ಆಗೋಕ್ಕೆ ಪ್ರಯತ್ನ ಪಡಲಿಲ್ಲ? ಸರ್, ಹೀರೋ ಆಗೋಕ್ಕೆ ನಾನು ಪ್ರಯತ್ನ ಪಡಲಿಲ್ಲ ಅಂತಲ್ಲ, ನಾನು ಯಾರನ್ನೂ ಹೋಗಿ ಕೇಳ್ದವನಲ್ಲ. ಯಾಕೆಂದರೆ ನಾನು ಬಂದದ್ದು ನಾನು ಏನೇನೋ ಗೊತ್ತಿಲ್ಲ ಇಂಡಸ್ಟ್ರಿಗೆ ಬಂದವನು. ಇಷ್ಟು ಪಿಕ್ಚರ್ ಸಿಕ್ತು, ಅದ್ರ ಜೊತೆಗೆ ನಮ್ಮ ಮನೇಲಿ ಯಾರೂ ಸಪೋರ್ಟ್ ಇಲ್ಲ ಫಿಲ್ಮ್ ಫೀಲ್ಡ್ಗೆ. ಅಂಥದ್ರಲ್ಲಿ ಏನೋ ಪಿಕ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಬಂದು ಪಿಕ್ಚರ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕರೆದವರು ಪ್ರೊಡ್ಯೂಸರು ನಿರ್ಮಾಪಕರು ನಿರ್ದೇಶಕರು ಯಾರು ಕರೀತಾರೆ ಅವ್ರು ಯಾವುದು ಮಿಸ್ ಮಾಡಿದೆ ಪಿಕ್ಚರ್ ಮಾಡ್ಕೊಂಡು ಹೋಗ್ತೇನೆ. ಇನ್ನು ನಾನು ಹೀರೋ ಮಾಡಿ ಸರ್ ನನಗೆ ಅಂತ ಹೆಂಗೆ ಕೇಳೋಕ್ಕಾಗುತ್ತೆ ಅವ್ರನ್ನ? ಅದರಲ್ಲಿ ಆಟೋಮೆಟಿಕ್ಕಾಗಿ ಆಫರ್ಗಳು ಬಂದೋ ಒಂದು 2-3 ಬಂದ್ವಿ, ಮಾಡೋಣಮ್ಮ ಅಂತ. ನನಗೆ ಇಲ್ಲ ಸರ್, ನಾನು ಹೀರೋ ಆಗೋಕ್ಕೆ ನನಗೆ ಇಷ್ಟ ಇಲ್ಲ, ವಿಲನ್ ಕ್ಯಾರೆಕ್ಟ್ರೇ ಮಾಡ್ತೀನಿ. ಯಾಕೆ ಅಂತಂದರೆ ಅವರು ಅಂಥ ಎಸ್ಟಾಬ್ಲಿಷ್ ಪ್ರೊಡ್ಯೂಸರ್ ಅಲ್ಲ, ಬ್ಯಾನರ್ ಅಲ್ಲ. ಯಾಕೆಂದರೆ ಬಂದರೆ ಒಳ್ಳೆ ಬ್ಯಾನರಲ್ಲಿ ಬರಬೇಕು, ನುಗ್ಗಿದ್ರೆ ಒಳ್ಳೆ ಬ್ಯಾನರಲ್ಲಿ. ಈಗ ನಾನು ಹೆಂಗೆ ಫಸ್ಟ್ ಪಿಕ್ಚರ್ ಗೀತಾದಲ್ಲಿ ಬಂದೆ ಆ ಥರ ಆಫರ್ ಬರಬೇಕು. ರೈಟ್ ಡಿಸಿಷನ್ನು. ಸುಮ್ಮನೆ ಆಮೇಲೆ ಪಿಕ್ಚರ್ ಫೇಲ್ಯೂರ್ ಆಯಿತು ಅಂದರೆ ಆಕೆ ತಗಿ ವಿಲನ್ ಕ್ಯಾರೆಕ್ಟ್ರು ಇಲ್ಲ ಅದೂ ಇಲ್ಲ, ಹಂಗಾಗಿ ಕೂತ್ಕೊಂಡ್ಬಿಡ್ತೀನಿ ನಾನು. ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ಬೇಡಪ್ಪ ಅಂತಂದೆ. ಒಂದು ಸಾರಿ ಏನಾಯಿತು, ಇದು ಭಾಳ ಚೆನ್ನಾಗಿದೆ ಕೇಳಿ. ಗಂಧದ ಗುಡಿ ಭಾಗ 2 ಅಂತ ಶೂಟಿಂಗ್ ನಡೀತಾ ಇದೆ ಶಿವಣ್ಣವ್ರದ್ದು. ಶಿವಣ್ಣನ ಫ್ರೆಂಡ್ ಕ್ಯಾರೆಕ್ಟರ್ದಲ್ಲಿ ಅದು ಎಂ ಪಿ ಶಂಕರ್ ಅವ್ರ ಪ್ರೊಡ್ಯೂಸರ್, ಭರಣಿಚಿತ್ರ. ಅದರಲ್ಲಿ ಶಿವಣ್ಣ, ಪ್ರಭಾಕರ್ ಸರ್ ಎಲ್ಲ ಇದ್ದರು. ಸೋಮಾರ್ಪೇಟೆಯಲ್ಲಿ ಒಂದು ದೊಡ್ಡ ಸೆಟ್ ಹಾಕಿದರು. ಗಂಧದ ಗುಡಿಗೆ ಬಂದ ಅಂದಗಾರನು ಅಂತ ಅದು ದೊಡ್ಡ ಸೆಟ್ಟೆಲ್ಲ ಹಾಕಿ ಅಲ್ಲಿ ಶೂಟಿಂಗ್ ಮಾಡೋದು. ಅಲ್ಲಿ ಮಾಡೋದು ಹಿಂಗೆ ಕೂತಿದ್ವಿ ಎಲ್ಲ. ಎಂ ಪಿ ಶಂಕರ್ ಸರ್ ಕೂತಿದ್ರು, ಪ್ರಭಾಕರ್ ಅವ್ರು ಕೂತಿದ್ರು, ಶಿವಣ್ಣ ಕೂತಿದ್ರು, ಎಲ್ಲ ನಾವೆಲ್ಲ ನಮ್ಮ ಗ್ಯಾಂಗ್ ಎಲ್ಲ ಕೂತಿದ್ವಿ ಹಂಗೆ. ಹಿಂಗೆ ಮಾತಾಡ್ತಾ ಹೆಂಗೆ ಕಣ ಹಂಗೆ ಕಣ ಅಂತ. ಎಂ ಪಿ ಶಂಕರ್ ಅವರು ಭಾಳ ಕ್ಲೋಸಾಗಿ ಹುಡುಗರ ಜೊತೆ ಇದಾಗ್ಬಿಡೋರು, ಅಷ್ಟು ಇದಾಗಿದ್ದರು ಅವರು. ಎಂ ಪಿ ಶಂಕರ್ ಅವರು ಒಂದು ಸಾರಿ ನೆಕ್ಸ್ಟ್ ಪಿಕ್ಚರ್ ನನ್ನ ಪಿಕ್ಚರ್ಗೆ ಅರವಿಂದ್ ಹೀರೋ ಮಾಡಿಸ್ತೀನಿ ಶಿವಣ್ಣ ಅಂದರು. ಶಿವಣ್ಣನಿಗೆ ಈಗಲೂ ಗೊತ್ತಿದೆ ಅದು. ಶಿವಣ್ಣ ಮಾಡಿಸಿ ಸರ್, ಮಾಡಿಸಿ, ಚೆನ್ನಾಗಿ ಮಾಡ್ತಾನೆ, ಹಂಗೆ ನನ್ನ ಕ್ಲೋಸ್ ಫ್ರೆಂಡ್ ಅಂದ್ಬಿಟ್ಟು ನಾನು ಬೆನ್ನು ತಟ್ಬಿಟ್ಟು ಕಂಗ್ರಾಟ್ಸ್ ಮಾಡಮ್ಮ ಅಂತಂದರು. ಪ್ರಭಾಕರ್ ಅಣ್ಣ ಇದ್ದರು ಅಲ್ಲೇ. ನನಗೆ ಒಂಥರ ಏನು ಮಾತಾಡಬೇಕು ಏನು ಬಿಡಬೇಕು ನನಗೊಂಥರ ಆಗೋಯ್ತು. ಏನು ತಮಾಷೆನ, ಏನು ನಿಜವಾ ಸುಳ್ಳ, ಏನಿದು ಅನ್ನೋ ಥರ ಅಂದ್ಕೊಂಡಿದ್ದೆ. ಮಾಡಿಸ್ತೀನಿ ನಾನಿದ್ದವನು. ಸರಿ ನೋಡೋಣ ಅಂದ್ಬಿಟ್ಟು ಸುಮ್ಮನಾದೆ. ಆಯ್ತು ಸರ್ ಹಿಂಗೆ ಅಂದ್ಬಿಟ್ಟು ಸರಿ ಅಷ್ಟೊತ್ತಿಗೆ ಶಾರ್ಟ್ ರೆಡಿ ಅಂದರು. ಸರಿ ಎದ್ದೋದು. ಪ್ರಭಾಕರ್ ಅಲ್ಲೇ ಇದ್ರೆ ಕೇಳಿದ್ರಲ್ಲ ಅವರು, ಈ ಕಡೆ ಕರೆದ್ರು. ನಾನಿದ್ದವನು, ಏನೋ ಅರವಿಂದ ಅಂದರು. ಅಣ್ಣ ಏನಿದೆ ನಂಬೋದು ಬಿಡೋದು, ನನಗಂತೂ ನಂಬಿಕೆ ಇಲ್ಲ. ಅವಯ್ಯ ಮಾತು ಕೊಡಲ್ಲ ಯಾರಿಗೂ. ಎಂ ಪಿ ಶಂಕರ್ ಆ ಥರ ಲೂಸ್ ಟಾಕ್ಸ್ ಮಾತಾಡಲ್ಲ. ಮಾತಾಡಿದ್ರೆ 100% ಮಾಡ್ತಾರೆ, 100% ಮಾಡ್ತಾರೆ ಅವರು. ಯಾಕೆ ಮಾಡಬಾರ್ದು? ಇದನ್ನು ಗುರುನೇ ಮಾಡಿಸಿಲ್ವ ಹಳ್ಳಿ ರಂಬೆ ಬೆಳ್ಳಿ ಬೊಂಬೆಲಿ, ನೀನು ಯಾಕೆ ಮಾಡಬಾರ್ದು ಅಂತ ಅವರೇ ಅಂದರು. ಯಾರು ಪ್ರಭಣ, ಏನೋ ಗೊತ್ತಿಲ್ಲ ಅಣ್ಣ ಬಂದರೆ ಏನೋ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಆಯಿತು, ಎಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಈ ಪಿಕ್ಚರ್ ಮುಗೀಲಿ ಅಂದರು. ಅದು ಗಂಧದ ಗುಡಿ ಭಾಗ 2 ಪಿಕ್ಚರ್ ಎಲ್ಲ ಮುಗೀತು, ಎಲ್ಲ ರಿಲೀಸು ಆಯ್ತು. ಪಿಕ್ಚರು ರಿಲೀಸ್ ಆದಮೇಲೆ, ರಿಲೀಸ್ ಹಾಕು ಬಿಫೋರು, ಇನ್ನು ರಿಲೀಸ್ ಆಗೋದು ಇನ್ನೊಂದು 2-3 ತಿಂಗಳಿದೆ ಅನ್ನೋದು. ನನ್ನ ಕರೆದ್ರು. ಅವರು ಇನ್ನೊಂದು ಅಭ್ಯಾಸ ಏನಿತ್ತು ಅಂತಂದರೆ ಎಂ ಪಿ ಶಂಕರ್ ಸರ್ದು, ಅವರು ಎಲ್ಲರೂ ಈಗ ಬೆಂಗಳೂರಿಗೆ ಬರ್ತಾರಲ್ಲ ಮೈಸೂರಿಂದ, ಜನಾರ್ದನ್ ಹೋಟ್ಲು ಉಳ್ಕೊಂಡ್ರೆ ಬಂದ ತಕ್ಷಣ ಫೋನ್ ಮಾಡೋರು ನನಗೆ. ಯಾವಾಗಲೂ ಅಂದರೆ ಒಂದೊಂದು ಸಾರಿ ಮಿಸ್ ಆಗೋದು, ಒಂದು ಸಾರಿ ರೆಗ್ಯುಲರ್ ಆಗಿ ಮಾಡೋರು ಜನರಲ್ ಆಗಿ.
ಅರವಿಂದ ಬಾ ಏನೋ ಮಾಡ್ತಾಯಿದ್ಯಾ ಅಂದರು. ಇಲ್ಲ ಅಣ್ಣ ಏನೂ ಇಲ್ಲ. ಸರಿ ಬಾರೋ ಇಲ್ಲೇ ಟಿಫಿನ್ ಬಂದ್ಬಿಡು ಅಂದರು. ಸರಿ ಟಿಫಿನ್ಗೆ ಅಲ್ಲೇ ಹೋಗುವೆ, ಸಾಗು ದೋಸೆ ತಿನ್ನು ಅಂತ ಅಲ್ಲೇ ತಿನ್ನಿಸೋದು. ತಿನ್ಕೊಂಡು ಆಮೇಲೆ ಇವನು ಆರಾಧ್ಯ ಅಂತ ಇದ್ರಲ್ಲ, ಇವನು ಸ್ಟಿಲ್ ಫೋಟೋಗ್ರಾಫರ್, ಅವ್ರ ರೆಗ್ಯುಲರ್ ಪರ್ಮನೆಂಟು. ಇವ್ರದ್ದು ಫೋಟೋ ಸೆಷನ್ನು ಎಲ್ಲ ಫೋಟೋ ಎಲ್ಲ ತೆಗಿಯೋ ಅರವಿಂದ್ ಅಂದರು. ಆಮೇಲೆ ನೀನು ಯಾರಿಗೂ ಹೇಳಕ್ಕೆ ಹೋಗ್ಬೇಡಪ್ಪ ಮಾಡ್ತಾಯಿದ್ದೀನಿ ಅಂತ, ಅದು ಡೈನಮಿಕ್ಕಾಗಿ ಮಾಡೋಣ. ಸರಿ ಆಯ್ತಣ್ಣ ಯಾರಿಗೂ ಹೇಳಲ್ಲ ಅಂದ್ರೆ ನಾನು ಸುಮ್ಮನೆ ಆದರೂ ಒಂಥರ ಡೌಟೇ ನನಗೆ. ಆಯಿತು, ಅವ್ರಿಗೆ ನನ್ನ ಎದುರುಗಡೆನೇ 10,000 ರೂಪಾಯಿ ಕೊಟ್ಟರು ಕೈಗೆ. ಇವ್ರು ಫೋಟೋ ಎಲ್ಲ ತೆಗಿಯೋ ಅರವಿಂದಂದು ಅಂದ್ಬಿಟ್ಟು, ನೀನು ಡಿಫ್ರೆಂಟ್ ಕಾಸ್ಟ್ಯೂಮ್ಸಲ್ಲೆಲ್ಲ ತೆಗ್ಸೋ ಅಂದರು. ಸರಿ ಆಯ್ತಣ್ಣ ಅಂತ ಸರಿ ಅಂದ್ಬಿಟ್ಟು ಅವನು ಏನಪ್ಪ ಹೊಡೆದಲ್ಲಪ್ಪ ಹೀರೋ ಆಗ್ಬಿಟ್ಟಲ್ಲಪ್ಪ ಹಂಗೆ ಅಂದ್ಕೊಂಡಿದ್ದು. ಸರಿ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಯಿತು. ಆಮೇಲೆ ಫೋಟೋ ಸೆಷನ್ ಎಲ್ಲ ಮಾಡಿದ್ರು, ಫೋಟೋನೂ ತೆಗ್ದ, ಒಂದು 40-50 ಫೋಟೋ ತೆಗ್ದ ಅವನು. ಆಯಿತು, ಇವರು ಇದ್ದರು ಕತೆ ಒಂದು ಚೆನ್ನಾಗಿದೆ ಕಣೋ, KT ಗಟ್ಟಿ ಅಂತ ಇದ್ದಾರೆ. KT ಗಟ್ಟಿ ಅವ್ರದ್ದು ಗೌಡ್ರ ಕೋಣ ಅಂತ ಸಬ್ಜೆಕ್ಟು. ಗೌಡ್ರ ಕೋಣ ಅಂತ. ಅದರಲ್ಲಿ ನೀನು ಆ್ಯಂಟಿ ವಿಲನ್, ಹೀರೋ ಕಮ್ ವಿಲನ್ ಥರ ಬರುತ್ತೆ. ನಾನು ನಿಮ್ಮ ಅಪ್ಪನ ಕ್ಯಾರೆಕ್ಟರ್ ಮಾಡ್ತೀನಿ, ನನ್ನ ಮಗ ನೀನು, ಊರಲ್ಲಿ ನಿಂದೆ ರೌಡಿಸಮ್ಮು ಎಲ್ಲ ಒಂಥರ ವಿಲೇಜ್ ಇದನ್ನು ಗುಲ್ಬರ್ಗದಲ್ಲೇ ಮಾಡಬೇಕು ಅಂತ ನನಗೆ ಆಸೆ ಇದೆ. ನೋಡಿ ಇದನ್ನು ಯಾರ ಕೈಲಿ ಮಾಡ್ಸೋಣ ಹೇಳು ಅಂದರು. ನನ್ನೇ ಕೇಳಿದ್ರು ಅವರು, ಯಾರ ಕೈಲಿ ಮಾಡ್ಸೋಣ ಹೇಳು, ನಿನ್ನ ಕ್ಯಾರೆಕ್ಟ್ರ್ ಹೈಲೈಟ್ ಆಗಬೇಕು, ಚೆನ್ನಾಗಿದೆ ಸಬ್ಜೆಕ್ಟ್ ಅಂತೂ ಸೂಪರ್ ಆಗೈತೆ. ನನಗೆ ಅಂದ ತಕ್ಷಣವೇ ಆಯ್ತಣ್ಣ ಹಂಗಾರೆ ಯಾರ ಕೈಲಿ ಮಾಡ್ಸೋಣ, ಇಲ್ಲ ಹೇಳ್ತೀನಣ್ಣ ಸ್ವಲ್ಪ ಟೈಮ್ ಕೊಡಿ. ಆಯಿತು ಹೇಳು, ತಗೋ ಪುಸ್ತಕ ಓದು ಅಂದ್ಬಿಟ್ಟು ಕೊಟ್ಟರು. ಚೆನ್ನಾಗಿತ್ತು ಸಬ್ಜೆಕ್ಟ್. ಓದಿದ್ರೆ ಫಸ್ಟ್ ಕ್ಲಾಸ್ ಆಯಿತು ಸಬ್ಜೆಕ್ಟು. ಪರವಾಗಿಲ್ಲಪ್ಪ, ಒಳ್ಳೆ ಸಬ್ಜೆಕ್ಟು, ಏನೋ ದೇವ್ರು ಕಂಡುಬಿಟ್ಟು ನಮಗೆ. ಅದು ಅಲ್ಲದೆ ಭರಣಿ ಚಿತ್ರದಲ್ಲಿ ಲಾಂಚ್ ಆಗೋದು ಅಂದರೆ ಆ ಥರ ನನಗೆ ಸಿಕ್ಕಬೇಕು, ಏನೋ ಕೊಟ್ಟವನು ದೇವರು, ನಾನು ಇಂಥದ್ದೇ ಕಾಯ್ತಿದ್ದೆ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಆಯಿತು, ಆಮೇಲೆ ಏನು ಯೋಚನೆ ಮಾಡಿದೆ ಅಂದರು. ಅವತ್ತಿನ ಮಾರನೇ ದಿವಸ ಯೋಚನೆ ಮಾಡಿದ್ದೀನಣ್ಣ, ಹೋಗಿ ಕೇಳಿಲ್ಲ ಅವ್ರನ್ನ, ಇನ್ನು ಕೇಳ್ಕೊಂಬ ಕೊಡಿಯೋಣ ಬುಕ್ಕು ಅಂದ್ಬಿಟ್ಟು ತಿರುಗಿ ಇನ್ನೊಂದು 2-3 ಬುಕ್ ಇತ್ತು ಅವ್ರ ಹತ್ರ. ಒಂದು ಬುಕ್ಕು ಇಸ್ಕೊಂಡು ಸ್ಟ್ರೈಟು ಒಳ್ಳೆ ಹಳ್ಳಿ ಸಬ್ಜೆಕ್ಟ್ ಅಲ್ಲ, ವಿಲೇಜ್ ಸಬ್ಜೆಕ್ಟ್ ಅದು. ಆ ಸಬ್ಜೆಕ್ಟು ಗೌಡ್ರ ಕೋಣ ನನ್ನ ಮನಸ್ಸಲ್ಲಿ ಯಾರದು ಸಿದ್ಲಿಂಗಣ್ಣವ್ರ ಕೈಲಿ ಮಾಡಿಸ್ಬೇಕು. ವಿಲೇಜ್ ಸಬ್ಜೆಕ್ಟ್ ಚೆನ್ನಾಗಿ ಮಾಡಿ ಸಿದ್ಲಿಂಗಣ್ಣವರು ಹುಡ್ಕೊಂಡು ಹೋದೆ ಸರ್ ಇದಕ್ಕೆ ಟೂರಿಸ್ಟ್ಗೆ. ಕೂತಿದ್ರು. ಓಹೋ ಏನಪ್ಪಯ್ಯ ಬಾರೋ, ಯಾವುದೋ ಶೂಟಿಂಗೋ ಅಂದ್ರೆ. ಇಲ್ಲಣ್ಣ ಯಾವುದೂ ಇಲ್ಲ ಅಣ್ಣ ನಿಮ್ಮನ್ನೇ ನೋಡೋಕ್ಕೆ ಬಂದೆ. ಏನು ಹೇಳೋ, ಏನೋ ಮಾತಾಡ್ಬೇಕು ನಿಮ್ಮ ಹತ್ರ, ಹೆಂಗೆ ಮಾತಾಡೋದು ಅಂತ ನನಗೆ ಬಾಯಿ ಬತ್ತಲ್ಲ ಅಣ್ಣ. ಏನು ಹೇಳೋ, ದುಡ್ಡು ಬಿಡ್ಬೇಕಣ್ಣ. ಇಲ್ಲ ಅಣ್ಣ, ಮತ್ತು ಏನು ಹೇಳೋದು, ಏನೋ ಲವ್ ಮಾಡಿದ್ಯೇನೋ, ಮದುವೆ ಮಾಡಿಸ್ಬೇಕೇನೋ ಅಂದರೆ ಅವ್ರು ಹಿಂಗೆ ಮಾತಾಡೋದು. ಹೇಳಪ್ಪಯ್ಯ ಅದೇನು ಹೇಳೋ. ಅದೇನೋ ಸರ್ ನನ್ನ ಮೇಲೆ ಭಾಳ ಪ್ರೀತಿ ಅವ್ರಿಗೂ ಅಷ್ಟೇ. ಅದೇನು ಕೆಲವು ಡೈರೆಕ್ಟರ್ಗಳು, ನಮ್ಮ ಭಾರ್ಗವ ಅವ್ರಿಗೆ, ರೇಣುಕಾ ಶರ್ಮಾ ಅವ್ರಿಗೆಲ್ಲ. ಆಮೇಲೆ ಏನಿಲ್ಲ ಅಣ್ಣ, ನನಗೊಂದು ಲೈಫ್ ಸಿಗ್ತದೆ, ನೀವು ಹ್ಞೂ ಅಂದ್ಬಿಟ್ರೆ ಮಾಡ್ತೀನಿ ಅಂದರೆ. ಅಷ್ಟೊತ್ತಿಗೆ ಅವ್ರು ಬೇರೆ ಪ್ರೊಡಕ್ಷನ್ ಮಾಡ್ತಿಲ್ಲ, ಅವ್ರದ್ದೇ ಒಂದು ಪ್ರೊಡಕ್ಷನ್ ಡೈರೆಕ್ಷನ್. ಏನು ಹೇಳೋರು, ಅಣ್ಣ ನನಗೊಂದು ಆಫರ್ ಬಂದಿದೆ ಹೀರೋ ಆಗಿ, ಅದು ನಿಮಗೂ ಗೊತ್ತಿದೆ, ನಿಮಗೆ ಗೊತ್ತಿರೋರೇ ಅವರು ಹೇಳಿದ್ರು ಹಿಂಗೆ ಸರ್ ನೀನು ಮಾಡ್ತೀನಪ್ಪ, ಯಾರನ್ನು ಮಾಡ್ಸೋಣ ಡೈರೆಕ್ಷನ್ನು ಅಂತಂದರು. ಅಣ್ಣ ಅವ್ನು ನಿಮ್ಮ ಹೆಸ್ರು ಹೇಳಿಲ್ಲ ಅವ್ರಿಗಿನ್ನೂ. ನಾನು ಅಣ್ಣನ ಹತ್ರ ಬರೋಣ ಅಂದ್ಬಿಟ್ಟು ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಬಂದಿದ್ದೀನಿ, ಇದು ಸಬ್ಜೆಕ್ಟು ಅಂದ್ಬಿಟ್ಟು ಬುಕ್ ಕೊಟ್ಟೆ ಕೈಗೆ. ಗೌಡ್ರ ಕೋಣ ಚೆನ್ನಾಗಿದೆ ಕಣ ಟೈಟ್ಲು, ಗೌಡ್ರ ಕೋಣ. KT ಗಟ್ಟಿ, ಒಳ್ಳೆ ರೈಟ್ರು, ವಿಲೇಜ್ ಅಣ್ಣ, ಇದು ಚೆನ್ನಾಗಿದೆ ಸಬ್ಜೆಕ್ಟು, ಬೇಕಾದ್ರೆ ಓದಿ ನೋಡಿ ಅಣ್ಣ, ನೀವು ಡೈರೆಕ್ಷನ್ ಬೇರೆ ಕಂಪ್ನಿಗೆ ಮಾಡಲ್ಲ ಅಂತ ಗೊತ್ತಿತ್ತು, ಏನು ನನಗೋಸ್ಕರ ಏನಾದ್ರು ಮಾಡಿ ಅಣ್ಣ, ನಿನಗೋಸ್ಕರ ಮಾಡ್ತೀನಿ ಕಣ ಮಗ ಅಂದರು. ಒಪ್ಕೊಂಡ್ರು ಸರ್, ನಿನಗೋಸ್ಕರ ಮಾಡ್ತೀನಿ ಕಣಪ್ಪ ಅಂದರು. ಅಂದ ತಕ್ಷಣವೇ ಖುಷಿಯಾಗೋಯ್ತು ನನಗೆ, ಭಾಳ ಖುಷಿಯಾಗೋಯ್ತು ಸರ್. ಅರ್ಧ ಗೆದ್ದುಬಿಟ್ಟೆ ಅನ್ಕೊಂಬಿಟ್ಟೆ ನಾನು. ಮಾಡ್ತೀನಿ ಕಣಪ್ಪ. ಯಾರೋ ಪ್ರೊಡ್ಯೂಸರು MP ಶಂಕರ್. ನಮ್ಮ ಶಂಕರ, ಅವ್ರಿಗೂ ಭೂತಾಯಿನ ಮಗ, ಅಯ್ಯೋ ಭೂಲೋಕದಲ್ಲಿ ಯಮರಾಜ, ಅವರು ಅವೆಲ್ಲ ಕಾಂಬಿನೇಷನ್ಸ್. ಅವ್ರು ಹೇಳಿದ್ಮೇಲೆ ಗ್ಯಾರಂಟಿ ಮಾಡ್ತಾನೆ ಬಿಡೋ. ನೀನು ಏನು ಕಮ್ಮಿ ಆಗಿದೆಯಾ ಬಿಡೋ, ಮಾಡೋ
ಮಾಡ್ತೀನಿ ಬಿಡ, ನಿನಗೋಸ್ಕರ ಮಾಡ್ತೀನಿ, ಇದ್ದೇ ಮಾತಂದರು ಸರ್. ಆಯಿತು, ಅಷ್ಟೊತ್ತಿಗೆ ಈ ಪಿಕ್ಚರ್ ರಿಲೀಸ್ ಆಗ್ಬಿಡಲಿ ಅಂದರು. ಗಂಧದ ಗುಡಿ ಭಾಗ 2 ರಿಲೀಸ್ ಆದಮೇಲೆ ಶುರು ಹಚ್ಕೊಳ್ಳೋಣ ಕಣ, ಯಾರಿಗೂ ಹೇಳ್ಬೇಡ. ಎಂ ಪಿ ಶಂಕರ್ ಅವ್ರಿಗೆ ಹೇಳಿದ್ರೆ ಸಿದ್ಲಿಂಗಣ್ಣ? ಹಾಂ ಹೇಳಿದೆ. ಸಿದ್ಲಿಂಗಣ್ಣ ಒಪ್ಕೊಂಡ್ರ, ಆಶ್ಚರ್ಯ ಆಯಿತು. ಅವ್ರು ಒಪ್ಕೊಂಡ್ಮೇಲೆ ನಂದೇನು ಅಂದರು ಅವರು ನಮ್ಮ ಗುರುಗಳು ಒಪ್ಕೊಂಡ್ಮೇಲೆ ಮುಗಿದಾಯ್ತು. ಅಂದರೆ ಅವ್ರು ಒಪ್ಪಲ್ಲ ಅಂತ ತಿಳ್ಕೊಂಬಿಟ್ಟಿದ್ರು, ಇವ್ನು ಹೋಗಿ ಕೇಳಿದ್ರು ಒಪ್ಕೋತಾರ ಅವರು ಅಂತ. ಅವ್ರು ಹ್ಞೂ ಅಂತ ಒಪ್ಕೊಂಡ್ರು. ಆಮೇಲೆ ಇವರು ಅಂತ ಹೇಳಿದ್ಮೇಲೆ ಇನ್ನೂ ಖುಷಿ ಅವರು, ಮಾಡೋಣ ಅಂತ. ಸರಿ, ಅಷ್ಟೊತ್ತಿಗೆಲ್ಲ ಬುಕ್ಕೆಲ್ಲ ಕೊಟ್ಟಿದ್ದೆ, ಓದಿದ್ರು ಅವರು. ಹೋಗಿ ಮಾಡೋಣ ಕಣ, ಚೆನ್ನಾಗಿ ಮಾಡೋಣ ಅಂತ. ಅಷ್ಟೊತ್ತಿಗೆ ಈ ಪಿಕ್ಚರ್ ರಿಲೀಸ್ ಆಯಿತು. ಸ್ವಲ್ಪ ರಿಲೀಸ್ ಆದಮೇಲೆ ಅವ್ರಿಗೂ ಹುಷಾರಿದ್ದೆ, ಮಲಗ್ಬಿಟ್ರು. ಹೌದು, ಹೆಲ್ತ್ ಅಪ್ಸೆಟ್ ಆಗೋಯ್ತು. ಮಾಡಬೇಕಪ್ಪ, ಮಾಡ್ತೀನಿ, ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ಮಾಡಲೇಬೇಕು, ಆದರೆ ಸ್ವಲ್ಪ ನನ್ನ ಹೆಲ್ತೆಲ್ಲ ಸುಧಾರಿಸ್ಕೊಂಬತ್ತೀನಿ ನಾನು ಅಂತಂದರು. ಅಣ್ಣ ಇದು ಆಮೇಲೆ ಮಾಡೋಣ, ಫಸ್ಟ್ ನೀವು ಚೆನ್ನಾಗಾಗಿ. ಆಮೇಲೆ ಯಾರಿಗೂ ಹೇಳಿಲ್ಲ ನಾನು, ಯಾರಿಗೇನು ಇದು ಮಾಡಿಲ್ಲ, ಪಬ್ಲಿಕ್ ಆಗಿಲ್ಲ, ಮಾಡೇ ಮಾಡ್ತೀನಿ ನಾನು. ಅವಾಗಲೂ ಹೇಳಿದ್ರು ಅವರು. ಆಮೇಲೆ ನಾನು ಫೋರ್ಸ್ ಮಾಡೋಕ್ಕೋಲ್ಲ, ಪಾಪ ಅವ್ರು ಹುಷಾರಿಲ್ಲದೆ ಇದ್ದಾಗ ನನಗೆ ಪಿಕ್ಚರ್ ಮಾಡಿ ಸರ್ ಅಂತ ಕೇಳೋಕ್ಕಾಗತ್ತೆ. ಆ ಥರದಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗಿ ಅಷ್ಟೊತ್ತಿಗೆ ಅವರು ಹುಷಾರಿಲ್ಲದೆ ಕಾಯಿಲೆ ಬಿದ್ದರು, ಮಾಡೋಕ್ಕಾಗಲ್ಲ. ಇಲ್ಲಪ್ಪ ನಾನು ಹೆಲ್ಪ್ಲೆಸ್ ಕಣೋ, ಸ್ವಲ್ಪ ಈಗ ನೋಡೋಣ, ಇನ್ನು ಸ್ವಲ್ಪ ದಿವಸ ನೋಡ್ತೀನಿ ಅಂತ ಅಂದರು. ನಾನು ಸುಮ್ಮನೆ ಆಗ್ಬಿಟ್ಟೆ, ಹಂಗೆ ಅವಾರ್ಡ್ ಆಯಿತು. ಇದು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಕ್ಕೆ ನಾನು ಎಲ್ಲೂ ಪ್ರೆಸ್ನಲ್ಲಿ ಹೇಳದೇ ಇರೋದಕ್ಕೆ ಬಚಾವ್. ನಾನು ಹೇಳ್ಬಿಟ್ಟಿದ್ರೆ ಪ್ರಾಬ್ಲಮ್ ಆಗಿರೋದು. ಕರೆಕ್ಟ್. ಹಂಗೂ ಯಾರಿಗೆ ಗೊತ್ತಾಯಿತು, ನಮ್ಮ ಮೈಸೂರು ಹರೀಶ್ಗೆ ಹೆಂಗೆ ಗೊತ್ತಾಗಿದೆ ಗೊತ್ತಿಲ್ಲ. ನಾನು ಹೇಳೇ ಇಲ್ಲ. ಅವನು ಗಣೇಶ್ ಮಾಲಲ್ಲೇ ಅವನೇ, ನಾನು ಗಣೇಶ್ ಮಾಲಲ್ಲೇ ಇದ್ದೀನಿ, ಎಲ್ಲೂ ಬಾಯ್ಬಿಟ್ಟಿಲ್ಲ ನಾವು. ಏನೋ ಒಂದು ಗುಡ್ ನ್ಯೂಸ್ ಕೇಳಿದೆ ನಿಮ್ಮ ಬಗ್ಗೆ, ಒಳ್ಳೆ ದೊಡ್ಡ ಬ್ಯಾನರ್ ಅಂತೆ, ಒಂದು ದೊಡ್ಡ ಪ್ರೊಡ್ಯೂಸರಿಂದ ನಿಮ್ಮನ್ನು ಲಾಂಚ್ ಮಾಡ್ತಾಯಿದ್ರಂತೆ, ಒಳ್ಳೆ ಕತೆ, ಒಳ್ಳೆ ಡೈರೆಕ್ಟ್ರು, ಹಿಂಗೆ ಅಂತ ದೀಕ್ಲು. ಇಲ್ಲಪ್ಪ, ಹಂಗೆ ಅಂತಿದಾರೋ ನೋಡಬೇಕು, ಹಂಗೇನೋ ಇದು ನಿನ್ಗೆ ಹೇಳ್ದೇ ಇರ್ತೀನಿ ಹರೀಶ್ ಅಂದ್ಬಿಟ್ಟು. ಹರೀಶ್ ನಾವೆಲ್ಲ ಡೈಲಿ ಸಿಗುವಲ್ಲ, ಸರಿ ಆಯಿತು ಬಿಡಮ್ಮ, ನಿನ್ಗೆ ಒಳ್ಳೇದಾದ್ರೆ ಸಂತೋಷ ಅಲ್ವಾ ಅವನು ಹಂಗೆ ಅಂದ. ಎಲ್ಲೂ ಹೇಳೋದು ಬೇಡ ಗುರು, ಎಲ್ಲೂ ಪ್ರಶ್ನೆ ಮಾಡಬೇಡ. ಇಲ್ಲ ಒಂದು ಸಾರಿ ಮಾಡೋಣ, ಡೈನಾಮಿಕ್ಕಾಗಿ ಮಾಡೋಣ ಅಂತಂದು. ಸರಿ ಅಂದ್ಬಿಟ್ಟು ಅದಷ್ಟಕ್ಕೆ ನಿಲ್ತು. ಏನೋ ನಮ್ಮ ಅದೃಷ್ಟ ಆಗಲಿಲ್ಲ. ಆಮೇಲೆ ಇನ್ನೂ ಒಂದು ತಮಿಳ್ ಪಿಕ್ಚರ್ ಒಂದು ಆಫರ್ ಬಂತು ಸರ್. ನಾನು ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿದ್ರಂತೆ ಇವರು, ನಮ್ಮ ನಮ್ಮ ಗಿರೀಶ್ ಕಾಸರವಳ್ಳಿ ಅವರೆಲ್ಲ ಡೆಲ್ಲಿಗೆ ಫಿಲ್ಮ್ ಫೆಸ್ಟಿವಲ್ಗೆ ಹೋದಾಗ ಭಾರತಿ ರಾಜ ಅವರು ಮೊದಲ ಮರ್ಯಾದೆ ಅಂತ ಒಂದು ಪಿಕ್ಚರ್ ಮಾಡ್ತಾರೆ. ಹೌದು, ಸೂಪರ್ ಡೂಪರ್ ಹಿಟ್. ಅದರಲ್ಲಿ ಮಗನ ಕ್ಯಾರೆಕ್ಟರ್ಗೆ ಒಂದು ಬೇಕು, ರೌಂಡ್ ಫೇಸ್ ಬೇಕು. ಅದನ್ನು ಶಿವಾಜಿ ಗಣೇಶನ್ ಅವ್ರು ಮಾಡ್ತಾರೆ. ಅವ್ರ ಮಗನ ಕ್ಯಾರೆಕ್ಟ್ರಿಗೆ ಬೇಕು. ಒಂದು ಹುಡುಗ ಯಾರೋ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಯಾರೋ ಇದ್ರೆ ಕಳಿಸ್ಕೊಡಿ ಗಿರೀಶ್ ಅಂತ ಹೇಳಿದಂತ. ಸರ್, ಒಂದು ಹುಡುಗ ಇದ್ದಾನೆ, ಗೋಪಾಲಕೃಷ್ಣ ಅಂತ, ಅರವಿಂದ್ ಅಂತ ಈಗ ಚೇಂಜ್ ಆಗಿದೆ, ಅವನ್ನ ಕಳಿಸ್ಕೊಡ್ತೀನಿ ಬಿಡಿ ಸರ್, ಯಾವತ್ತು ನಿಮ್ಮ ಫೋನ್ ನಂಬರ್ ಕೊಟ್ಟು ಮಾತಾಡ್ತೀನಿ, ಯಾವತ್ತು ಕಳಿಸ್ಕೊಡ್ತೀನಿ, ನೀವು ನೋಡಿ ಒಂದು ಸಾರಿ ಅವನು. ಸರಿ, ಅವರು ಎಲ್ಲ ಡೆಲ್ಲಿ ಫೆಸ್ಟಿವಲ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನಗೆ ಅವ್ರ ಫೋನ್ ನಂಬರು ಕೊಟ್ಬಿಟ್ಟು, ನೀವು ಫೋನ್ ಮಾಡ್ಕೊಂಡು ಹೋಗಿ ಗಿರೀಶ್ ಕಾಸರವಳ್ಳಿ ಹೇಳಿದ್ರು ಅಂತೇಳಿ ಒಂದು ಫೋನ್ ಮಾಡಿಬಿಟ್ಟು, ಇಂಥ ದಿವಸ ಬನ್ನಿ ಅಂತಾರೆ, ಆ ದಿವಸ ಹೋಗಿ ನೀವು ಅಡ್ರೆಸ್ಗೆ. ಸ್ಕ್ರೀನ್ ಟೆಸ್ಟ್ ಇದೆ, ಬರಬೇಕು ಅಂದ್ಬಿಟ್ಟು ಅವರೇ ಲೆಟ್ರ್ ಹಾಕಿದ್ರು ನನಗೆ, ಇಂಥ ದಿವಸ ಬನ್ನಿ ಅಂತ. ಫಾರ್ಮ್ ರೂಮ್ ಮಾಡಿದರು. ಹೋಗಿದ್ದೆ, ಅಲ್ಲೆಲ್ಲ ರೆಡಿ ಆದೆ, ಫ್ರೆಶ್ ಅಪ್ ಆದೆ ಎಲ್ಲ. ಅಲ್ಲಿ ನೋಡಿದ್ರೆ ಅಲ್ಲಿ ಒಂದು ಕ್ಯಾರೆಕ್ಟರ್, ಅವ್ರ ಮಗನ ಕ್ಯಾರೆಕ್ಟ್ರಿಗೆ ಒಂದು 150 ಜನ ಬಂದಿರ್ಬೇಕು ಸರ್ ಆಡಿಷನ್ಗೆ. ಎಲ್ಲೆಲ್ಲಿಂದ, ಹಾಂಗ್ಕಾಂಗು, ಬ್ಯಾಂಕಾಕು, ಅಯ್ಯಯ್ಯೋ, ಸಿಂಗಪೂರು, ಅಲ್ಲಿಂದೆಲ್ಲ ಬಂದವ್ರೆ ತಮಿಳಿಯನ್ಸು. ಏನು ಸ್ಮಾರ್ಟ್ ಆದವ್ರು ಸರ್, ಎಲ್ಲ ಸೂಪರ್ ಆಗಿದ್ದಾರೆ. ಆಮೇಲೆ ಇದರಲ್ಲೂ ಅಷ್ಟೇ ನಾವು ಬಂದ್ವಿ. ಏನೋ ಬಂದದಕ್ಕೆ ನಮ್ಮ ಗಿರೀಶ್ ಕಾಸರವಳ್ಳಿಯವ್ರು ಕಳಿಸೋರೆ, ನಾವು ನೋಡದೆ ಹೋಗೋದು ತಪ್ಪಾಗುತ್ತೆ ಅಂದ್ಬಿಟ್ಟು ಆಮೇಲೆ ನನ್ನ ಫ್ರೆಂಡ್ ಕರ್ಕೊಂಡೋಗಿದ್ದೆ. ತಮಿಳ್ ಅಷ್ಟು ನನಗೆ ಚೆನ್ನಾಗಿ ಗೊತ್ತಿಲ್ಲ, ಸುಮ್ಮನೆ ಇರಲಿ ಬಾರೋ ಜೊತೆಯಲ್ಲಿ ಅಂದ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟ್ರ್ ಒಬ್ಬ ಇದ್ದ, ಅವ್ನು ಕರ್ಕೊಂಡೋಗಿದೆ. ಸರ್, ಅರವಿಂದ್ ಅಂದ್ಬಿಟ್ಟು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಸರ್, ಪಾಮ್ಗ್ರೂನಲ್ಲಿ, ಅಲ್ಲೇ ಆಡಿಷನ್ ಮಾಡೋದು ಹಿಂಗೆ ಅಂತ ಹೇಳೋದಕ್ಕೆ ಕರೆಸಿ ಅಲ್ಲಿ ಒಳಗಡೆ ಡೈರೆಕ್ಟ್ರ್ ಅವರೇ, ಡೈರೆಕ್ಟ್ರಿಗೆ ಹೋಗಿ ಹೇಳ್ದ ಭಾರತಿರಾಜ್ ಅವ್ರಿಗೆ. ಭಾರತಿರಾಜ್ ಅವರು ನೀವೇನಾ ಅಂದ್ಬಿಟ್ಟು ನೋಡ್ಬಿಟ್ಟು, ಓಕೆ ರಣರಂಗಕ್ಕೆ ಕಮಿಟ್ ಆದೆ. ರಣರಂಗದಲ್ಲಿ ಏನಾಯಿತು ಅಂದರೆ, ರಣರಂಗಕ್ಕೆ ನೀವು ಒಬ್ಬ ಸಾಕಪ್ಪ, ಇನ್ನು 4 ಜನ ಬೇಡ ಅಂದರು. ಯಾರು? ವರದಪ್ಪ. ಯಾಕೆಂದರೆ ಸೇಮ್ ಟೀಮ್ ಆಗ್ಬಿಡ್ತದೆ, ಈ ರಣಧೀರ ಟೀಮೇ ಇಲ್ಲಿಗೂ ಆದಂಗೆ ಆಗುತ್ತೆ. 1-2 ಪಿಕ್ಚರ್ ಗ್ಯಾಪ್ ಕೊಡೋಣ